ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಲಕ್ಕಿ ರಾಮ್ ಯೂಟ್ಯೂಬ್ ಚಾನಲ್. ನಾನು ರಾಮ್. ಸೊ ಏನು ವಿಷಯ ಅಂತಂದರೆ, ನಿನ್ನೆ ಎಪಿಸೋಡ್ ನೋಡಿದವರಿಗೆ ಎಲ್ಲರಿಗೂ ಗೊತ್ತಿರುವಂಥ ವಿಷಯ. ಸೊ ನಿನ್ನೆ ಜಾನ್ವಿ ಮತ್ತು ಅಶ್ವಿನಿ ಗೌಡ ಅವರು ಸುಳ್ಳು ಸುದ್ದಿಯನ್ನು ರಕ್ಷಿತಾ ಅವ್ರ ಮೇಲೆ ಹಾಕಿದರು. ಏನಪ್ಪ ಅಂತಂದರೆ, ರಾತ್ರಿ 1:30 ಸುಮಾರಿಗೆ ಬಾತ್ರೂಮಲ್ಲಿ ಹೋಗ್ಬಿಟ್ಟು ರಕ್ಷಿತಾ ಅವರು ದೊಡ್ಡ ದೊಡ್ಡ ಕಣ್ಣುಗಳನ್ನು ಮಾಡಿಬಿಟ್ಟು ಡ್ಯಾನ್ಸ್ ಮಾಡ್ತಾ, ರಾರಾ ಅನ್ನೋ ಸಾಂಗಿಗೆ ಡ್ಯಾನ್ಸ್ ಮಾಡ್ತಾ ಒಂಥರ ರೂಪನೇ ಬದಲಾಗಿತ್ತು ಅಂತ ಈ ರೀತಿ ಕಥೆಯನ್ನು ಕಟ್ಟಿ ಅಂದರೆ ಸ್ಪರ್ಧಿಗಳ ಮುಂದೆ ಹೇಳ್ತಾ ಇದ್ರು. ಸೊ ಇದು ಎಷ್ಟರ ಮಟ್ಟಿಗೆ ಸರಿ ಅಂತ ನಿಮಗನ್ಸುತ್ತೆ? ಒಬ್ಬ ಈ ಒಂದು ಸ್ಥಾನದಲ್ಲಿ, ಹೋರಾಟಗಾರ್ತಿ ಅನ್ನೋ ಸ್ಥಾನದಲ್ಲಿ ಇದ್ದು ಒಬ್ಬರು ಆ್ಯಂಕರಿಂಗ್ ಮಾಡಿ ಅವರ ಒಂದು ಸ್ಥಾನನ ಒಳ್ಳೆ ರೀತಿಯಲ್ಲಿ ಇಟ್ಕೊಂಡು ಬಿಗ್ ಬಾಸ್ಗೆ ಬಂದಂಥ ವ್ಯಕ್ತಿಗಳಿವರು. ಸೊ ಇಲ್ಲಿ ಈ ರೀತಿ ಚೈಲ್ಡ್ ಥರ ಆಡೋದು ನಿಮಗೆ ಎಷ್ಟು ಸರಿ ಅನಿಸುತ್ತೆ ಅನ್ನೋದನ್ನು ನೀವು ತಿಳಿಸಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಅಲ್ಲಿ ಆಗಿದ್ದೇನಪ್ಪ ಅಂತಂದರೆ, ಆ ರಕ್ಷಿತಾಗೆ ಪಾಪ ಅದು ಅವ್ರು ಹೇಳಿದ್ದನ್ನೋದು ಗೊತ್ತೇ ಇಲ್ಲ, ಆ ರೀತಿ ಡ್ಯಾನ್ಸ್ ಮಾಡಿದೆ ಅನ್ನೋದು ಗೊತ್ತೇ ಇಲ್ಲ. ಯಾಕಂದರೆ ಅವ್ರು ಆ ರೀತಿ ಮಾಡೇ ಇಲ್ಲ. ಯಾಕಂದರೆ ನೀವು ಬಿಗ್ ಬಾಸನ್ನು ನಿನ್ನೆ ಎಪಿಸೋಡ್ ನೋಡಿದರೆ ನಿಮ್ಗೆ ಗೊತ್ತೇ ಇರುತ್ತೆ. ಸೊ ಅವರೇನು ಅವರ ಮನಸ್ಸಲ್ಲಿರೋದನ್ನು ಹೇಳ್ತಾ ಇದ್ರು. ಸೊ ಲವ್ ಯಾವ ರೀತಿ ಮಾಡಿ, ಪ್ರೀತಿ ಯಾವ ರೀತಿ ಹುಟ್ಟಬೇಕು, ಸೊ ನಿಮ್ಮನ್ನು ಯಾರು ಪ್ರೀತಿಸ್ತಾರೋ ಅವ್ರನ್ನ ನೀವು ಪ್ರೀತಿಸಿ, ಅಂದಾಗ ಪ್ರೀತಿ ಚೆನ್ನಾಗಿರುತ್ತೆ ಅನ್ನೋ ಈ ರೀತಿ ಒಂದು ಅವರ ಮನಸ್ಸಲ್ಲಿರುವಂಥ ಒಂದು ಮೋಟಿವೇಶನನ್ನು ಕ್ಯಾಮ್ರಾ ಮುಂದೆ ಕಡೆ ಹೇಳ್ತಾ ಇದ್ರು. ಸೊ ಇದನ್ನು ಕದ್ದು ನೋಡ್ತಾ ಇರುವಂಥ ಅಶ್ವಿನಿ ಮತ್ತು ಜಾನ್ವಿ ಅವರು ಆಮೇಲೆ ಏನು ಹೇಳ್ತಾರೆ ಅಂತ ಸ್ಪರ್ಧೆಗಳ ಮುಂದೆ, ರಕ್ಷಿತಾ 1 ಗಂಟೆಗೆ ರಾತ್ರಿ ಬಾತ್ರೂಮಲ್ಲಿ ಹೋಗ್ಬಿಟ್ಟು ಒಬ್ಬಳೇ ನಿಂತ್ಕೊಂಡು ಒಂಥರ ಅವರ ಮೈ ಮೇಲೆ ಏನೋ ಬಂದವ್ರ ಥರ ಕಣ್ಣನ್ನು ದೊಡ್ಡದಾಗಿ ಮಾಡಿಕೊಂಡು ಒಂದು ನಾಗೋಲಿ ಥರ ರಾರಾ ಅನ್ನುವಂಥ ಹಾಡಿಗೆ ಡ್ಯಾನ್ಸ್ ಮಾಡ್ತಾಯಿದ್ರು ಅಂತ ಹೇಳ್ತಾರೆ. ಇದನ್ನು ಕೇಳಿದ ತಕ್ಷಣ ರಕ್ಷಿತಾಗೆ ಒಂಥರ ಹೆದರಿಕೆ ಆಗಿರ್ತು. ನಾನು ಇದನ್ನೆಲ್ಲ ಮಾಡಿದ್ನ, ನಾನೆಲ್ಲ ಹಾಡಿದ್ನ, ನನಗೆ ಹಾಡೇ ಬರೋದಿಲ್ಲ, ರಾರಾ ನಂತರ ನನಗೆ ಹಾಡು ಬರೋದೇ ಇಲ್ಲ, ನಾನು ಹಾಡೇ ಇಲ್ಲ ಅಂತ ಅವ್ರು ಹೇಳ್ತಿದ್ದಾರೆ. ನನಗೆ ಹಾಡಿದೀನಿ ಇಲ್ಲೋ ನನಗೆ ಗೊತ್ತಿಲ್ಲ, ನೆನಪು ಕೂಡ ಇಲ್ಲ ಅನ್ನೋ ರೀತಿಯಲ್ಲಿ ಮಾತಾಡ್ತಿದ್ದಾರೆ. ಯಾಕಂದರೆ ಅವ್ರು ಆ ರೀತಿ ಮಾಡೇ ಇಲ್ಲ. ಸೊ ಅವ್ರಿಗೆ ನೆನಪಲ್ಲಿರುತ್ತೆ. ಇದನ್ನು ಕಟ್ಟುಕತೆಯಾಗಿ ಹುಟ್ಟು ಹಾಕಿಸಿ ಅಲ್ಲಿ ಮಜಾ ತಗೋತಾ ಇರೋದು ಅಶ್ವಿನಿ ಮತ್ತು ಜಾನ್ವಿ ಅವರು. ಸೊ ಇವರಿಬ್ಬರ ಒಂದು ಥರ್ಡ್ ಕ್ಲಾಸ್ ಬುದ್ಧಿಗೆ ನಿಮ್ಮ ಜನಗಳು ಏನು ಹೇಳ್ತಾರೆ, ಜನಗಳೇನೆಲ್ಲ ಮಕ್ಕಕ್ಕೆ ಹೋಗಿತಾ ಇದ್ದಾರೆ ಅಷ್ಟೇ. ಸೊ ಕಮೆಂಟ್ಗಳಲ್ಲಿ ನೋಡ್ತಾ ಇದ್ದೀನಿ, ಎಲ್ಲರೂ ಕೂಡ ಜಾನ್ವಿ ಅವರಿಗೆ ಮತ್ತು ಅಶ್ವಿನಿ ಅವರಿಗೆ ಮಕ್ಕಕ್ಕೆ ಹೋಗಿತಾ ಇದ್ದಾರೆ. ಸೊ ಇದು ಬಿಗ್ ಬಾಸ್ ಅವರ ಒಂದು ಗಮನಕ್ಕೆ ಯಾವಾಗ ಬರುತ್ತೋ ಅಂತ ನಾವು ಕಾದು ನೋಡಬೇಕಾಗಿದೆ. ಒಬ್ಬ ವ್ಯಕ್ತಿನ ನಾವು ಕಿಂಡಲ್ ಮಾಡಬೇಕಾದ್ರೆ ವಿಚಾರ ಮಾಡಿ ಕಿಂಡಲ್ ಮಾಡಬೇಕಾಗುತ್ತೆ. ಪ್ರತಿಯೊಂದು ವಿಚಾರದಲ್ಲೂ ನಾನು ಹೋರಾಟಗಾರ್ತಿ, ನಾನು ಹಾಗೆ ಹೀಗೆ ಅಂತಂದರೆ ಯಾವುದು ಕೂಡ ನಡೆಯಲ್ಲ. ಅದೇ ಒಂದು ವಿಚಾರನ ಅಶ್ವಿನಿ ಅವರ ಮೇಲೆ ಎತ್ತಾಕಿ ಹೇಳಿದರೆ ಅವ್ರಿಗೆ ಎಷ್ಟು ಕೋಪ ಬರ್ತಿತ್ತು, ಅವ್ರಿಗೆ ಎಷ್ಟು ಸಿಟ್ಟು ಬರ್ತಿತ್ತು ಅನ್ನೋದನ್ನು ಸ್ವಲ್ಪ ಇಲ್ಲಿ ವಿಚಾರ ಮಾಡಬೇಕಾಗಿರುತ್ತೆ. ಯಾಕಂತಂದರೆ ನೀವು ಅಲ್ಲಿ ಏನು ಮಾಡ್ತಾ ಇದ್ದೀರಾ, ನಿಮ್ಮ ಒಂದು ಏನಿದೆ, ನಿಮ್ಮ ಒಂದು ಒಳ್ಳೆತನ ನೀವೇ ಹಾಳು ಮಾಡ್ಕೋತಾ ಇದ್ದೀರಾ. ಸೊ ನಿಮ್ಮ ಮೇಲೆ ಜನರ ಕೆಟ್ಟ ಅಭಿಪ್ರಾಯ ಬರೋದಂತೂ ಪಕ್ಕ. ಯಾಕಂದರೆ ಜನಗಳು ನೋಡ್ತಾ ಇದ್ದಾರೆ ನೀವು ಏನು ಮಾಡ್ತಿದ್ದೀರಾ. ನೀವು ಬಿಗ್ ಬಾಸ್ ಹೋಗಿ 3 ವಾರ ಆಯಿತು, 3 ವಾರದಲ್ಲಿ ಏನೆಲ್ಲ ಮಾಡಿದ್ದೀರಾ, ಸೊ ಯಾವ ರೀತಿಯೆಲ್ಲ ನೀವು ಪಿನಾಲೆ ಟಾಸ್ಕ್ ಆಡಿ ಯಾವ ರೀತಿ ನೀವು ಪಿನಾಲಿಗೆ ಬಂದಿದ್ದೀರಾ ಅನ್ನೋದು ಜನಗಳಿಗೆ ಗೊತ್ತಿರೋಂಥ ವಿಷಯ. ಸೊ ನಿಮ್ಮಲ್ಲಿರುವಂಥ ಸ್ವಾರ್ಥನ ಅಲ್ಲಿ ಪದೇ ಜನಗಳಿಗೆ ಎತ್ತಿ ತೋರಿಸ್ತಾ ಇದ್ದೀರಾ. ಸೊ ಇದು ನಿಮ್ಮ ಮೇಲೆ ಪರಿಣಾಮ ಬೀರೋದಂತೂ ಪಕ್ಕ. ಇದರ ಬಗ್ಗೆ ಸುದೀಪ್ ಸರ್ ಅವರು ಒಂದು ಕಿಚ್ಚನ ಪಂಚಾಯತಿಯಲ್ಲಿ ಮಾತಾಡಲೇಬೇಕು. ಸೊ ಪ್ರತಿಯೊಬ್ಬರ ಒಂದು ವಾದ ಏನಪ್ಪ ಅಂದರೆ, ಕಿಚ್ಚ ಸರ್ ಇದರ ಬಗ್ಗೆ ಮಾತಾಡಬೇಕು ಅಂತ. ಸೊ ಅದರ ಬಗ್ಗೆ ಮಾತಾಡ್ತಾರಾ ಇಲ್ವಾ ಅಂತ ನಾವು ಕಾದು ನೋಡಬೇಕಾಗಿದೆ. ಆದರೆ ಇಲ್ಲಿ ಮತ್ತೊಂದು ಏನಪ್ಪ ಅಂದರೆ, ಆ ರಾತ್ರಿ ಆದಮೇಲೆ ಸುಮಾರು ರಾತ್ರಿ 1:30-2 ಗಂಟೆ ಆಗಿರ್ಬೋದು. ಸೊ ಗೆಜ್ಜೆಯನ್ನು ಜಾನ್ವರ್ ತೊಗೊಂಡ್ಬಿಟ್ಟು ಇವೇ ಗೆಜ್ಜೆ ಸೌಂಡನ್ನು ಮಾಡ್ತಾ ಅವರ ಒಂದು ಪಿಲ್ಲೋ ಕೆಳಗೆ ಇಡ್ತಾರೆ. ಅವ್ರು ಮಲಗುವಂಥ ಪಿಲ್ಲೋ ಕೆಳಗೆ ಅದನ್ನಿಟ್ಟು ಸ್ವಲ್ಪ ಹೊತ್ಬಿಟ್ಟು ಅದನ್ನು ಆವಾಜ್ ಮಾಡೋದು. ಸೊ ಪ್ರತಿಯೊಬ್ಬರಿಗೂ ಅದು ಗೆಜ್ಜೆ ಸೌಂಡ್ ಎಲ್ಲಿಂದ ಬರ್ತಾ ಇದೆ ಅಂತ ಪ್ರತಿಯೊಬ್ಬರಿಗೂ ಕನ್ಫ್ಯೂಸ್ ಆಗ್ತಾ ಇತ್ತು. ಸೊ ಎಲ್ಲಿಂದ ಗೆಜ್ಜೆ ಸೌಂಡ್ ಬರ್ತಾ ಇರೋದು ಅಂತ ಸುಮ್ಮನೆ ಇವರೇ ಮಾಡ್ತಾರಂಥ ನಾಟಕ ಇದು, ಜಾನ್ವಿ ಮತ್ತು ಅಶ್ವಿನಿ ಗೌಡ ಅವರು. ಸೊ ಇದನ್ನು ನೋಡಿದಂಥ ರಕ್ಷಿತಾ ತುಂಬ ಟ್ಯಾಲೆಂಟ್ ಆಗಿದ್ದಾರೆ, ತುಂಬ ಹುಷಾರಾಗಿದ್ದಾರೆ ಅವರು. ಸೊ ಅವ್ರು ನೋಡಿಬಿಟ್ಟು ಅದನ್ನು ಗೆಜ್ಜೆಯನ್ನು ತೊಗೊಂಡು ಬರ್ತಾರೆ. ಎಲ್ಲರೂ ಹೊರಗೆ ಹೋದ್ಮೇಲೆ ಆ ಪಿಲ್ಲೋ ಕೆಳಗೆ ಇರುವಂಥ ಗೆಜ್ಜೆನ ತೊಗೊಂಡ್ಬಿಟ್ಟು ಗಿಲ್ಲಿ ಕಡೆ ಕೊಟ್ಟು ಹೇಳ್ತಾರೆ. ಸೊ ಗಿಲ್ಲಿ ನೋಡು, ಇದು ಅಶ್ವಿನಿ ಮತ್ತು ಜಾನ್ವಿ ಅವರು ಮಾಡ್ತಾರೋ ನಾಟಕ, ನಮಗೆ ಜಾನ್ವಿ ಅವರ ಪಿಲ್ಲೋ ಕೆಳಗಡೆ ಈಗ ಗೆಜ್ಜೆ ಸಿಕ್ತು ಅಂದಾಗ ಗಿಲ್ಲಿಗೆ ನಂಬಕ್ಕೆ ಆಗಲಿಲ್ಲ. ಸೊ ಆಮೇಲೆ ಗೊತ್ತಾಯಿತು ಇವರು ಸೇರಿ ಈ ನಾಟಕ ಆಡ್ತಿದ್ದಾರೆ ಅಂತ. ಸೊ ಇವರು ಒಂದು ಪ್ಲ್ಯಾನ್ ಮಾಡ್ಕೊಂಡಿದ್ರು ಅವ್ರನ್ನ ಹೆತ್ತಿಸೋಕೆ ಅಂತ. ಸೊ ಇಲ್ಲಿ ರಕ್ಷಿತಾ ಅವರಿಗೆ ಮನಸ್ಸಿಗೆ ಎಷ್ಟು ಘಾಸಿಯಾಗಿರಬೇಡ, ಎಷ್ಟು ನೋವಾಗಿರಬಾರ್ದು ನೀವು ವಿಚಾರ ಮಾಡಿ. ಒಬ್ಬರ ವ್ಯಕ್ತಿಗೆ ಬಗ್ಗೆ ಇಲ್ಲ ಸಲ್ಲದ ಮಾತುಗಳನ್ನ ಹೇಳಿದಾಗ ಅವ್ರ ಮೇಲೆ ದೆವ್ವ ಬರುತ್ತೆ ಅಥವಾ ಅವರು ಈ ರೀತಿ ಮಾಡ್ತಾರೆ ಅಂದಾಗ ಅವರಿಗೆ ಯಾವ ರೀತಿ ಅದು ಆಗಬಾರ್ದು. ಸೊ ಆ ಒಂದು ಹೆಣ್ಮಗಳು ಕಣ್ಣೀರು ಹಾಕ್ತಾ ಮಿಕ್ಕ ಸ್ಪರ್ಧಿಗಳ ಮುಂದೆ, ಅಂದರೆ ಮಂಜು ಭಾಷಿಣಿ, ಕಾವ್ಯ ಮತ್ತು ಅಶ್ವಿನಿ, SN ಅವರು ಕೂಡ ಇವ್ರ ಜೊತೆ ಮಾತಾಡ್ತಾ ಇದ್ರು, ಆಳ್ತಾ ನಂಗೆ ಹಿಂಗೆಲ್ಲ ಅಂದರು. ಸೊ ನಾನು ಹಂಗೆ ಮಾಡಿಲ್ಲ, ನಂಗೆ ಅದು ಗೊತ್ತಿಲ್ಲ, ನನಗೆ ಗೊತ್ತಿಲ್ಲ, ಸೊ ನಾವು ಹಾಡೇ ಇಲ್ಲ. ಸೊ ಅದು ನನ್ನ ಮೇಲೆ ಈ ರೀತಿ ತಪ್ಪು ಹೊರಿಸ್ತಾರೆ ಅಂತ ಈ ರೀತಿ ಅವರು ಅವ್ರ ಬಗ್ಗೆ ಮಾತಾಡ್ತಾ ಇದ್ರು. ಸೊ ಆ ಮಾತನ್ನು ಕೂಡ ಇವ್ರಿಗೆ ಸಹಿಸೋಕ್ಕಾಗ್ತಿಲ್ಲ. ಸೊ ನಮ್ಮ ಬಗ್ಗೆ ಮಾತಾಡ್ತಾರೆ ಅವರು, ಬರಲಿ ಇಲ್ಲಿ ರೂಮಲ್ಲಿ ಬರಲಿ, ನಾನು ಸರಿಯಾಗಿ ಹೇಳ್ತೀನಿ, ಹಾಗೆ ಹಿಂಗೆ ಅಂದರೆ ಇವರೇ ಏನೋ ದೊಡ್ಡ ವಿದ್ವಾಸಲ್ಲಿ ಅಂತ ಅಂದ್ಕೊಂಡ್ಬಿಟ್ಟಿದ್ದಾರೆ. ಸೊ ಇನ್ನೊಬ್ಬರ ಬಗ್ಗೆ ಮಾತಾಡುವಾಗ ತಾವು ಹೇಗಿದ್ದೀವಿ, ತಮ್ಮ ಒಂದು ವಿಚಾರ ಆಗಿದೆ ಅಂತ ತಿಳಿದುಕೊಂಡು ಮಾತಾಡೋದು
ಉತ್ತಮ ಅಂತ ನನ್ನ ಒಂದು ಅಭಿಪ್ರಾಯ. ಸೊ ನಿಮಗೇನು ಅನಿಸುತ್ತೆ ಇವರಿಬ್ಬರ ಬಗ್ಗೆ, ಜಾನ್ವಿ ಮತ್ತು ಅಶ್ವಿನಿ ಗೌಡ ಬಗ್ಗೆ ನಿಮಗೇನು ಅನಿಸುತ್ತೆ? ಅವರು ಯಾವ ರೀತಿ ಇದ್ದಾರೆ, ಅವರು ಮಾಡ್ತಿರುವಂಥ ತಪ್ಪು ಏನು ಅಂತ ಅವ್ರಿಗೆ ಯಾವಾಗ ಅರ್ಥ ಆಗುತ್ತೆ? ಸೊ ಇದ್ರ ಬಗ್ಗೆ ನಿಮಗೇನು ಅನಿಸುತ್ತೆ ಅಂತ ನೀವು ಕಮೆಂಟ್ ಮುಖಾಂತರ ತಿಳಿಸಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಕಿಚ್ಚ ಸುದೀಪ್ ಅವರು ಇದರ ಬಗ್ಗೆ ಆದಷ್ಟು ಬೇಗ ಮಾತಾಡಿ ಅವರಿಬ್ಬರ ಬಗ್ಗೆ ಇದರ ಕ್ಲಾಸ್ ತಗೋಬೇಕು. ಇಲ್ಲ ಸಲ ಸುಳ್ಳು ಅಪವಾದನ ರಕ್ಷಿತ ಬಗ್ಗೆ ಅವರಿಗೆ ತಿದ್ದಿ ಬುದ್ಧಿ ಹೇಳಬೇಕಂತ ಎಲ್ಲರ ಒಂದು ಮನವಿ ಆಗಿರುತ್ತೆ. ಸೊ ನೋಡೋಣ ಇದು ಎಷ್ಟರ ಮಟ್ಟಿಗೆ ಹೋಗುತ್ತೆ, ಎಷ್ಟು ಮಟ್ಟಿಗೆ ಇದರ ಬಗ್ಗೆ ಕಿಚ್ಚ ಸುದೀಪ್ ಮಾತಾಡ್ತಾರೆ ಅಂತ ನಾವು ಕಾದು ನೋಡೋಣ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ವಿಡಿಯೋ ನಮಸ್ತೆ. ಅದನ್ನು ಸಿಗ್ತೀನಿ ಮತ್ತೊಂದು ವಿಡಿಯೋದಲ್ಲಿ. ಅಲ್ಲಿ ಎಲ್ಲರಿಗೂ ನಮಸ್ಕಾರ.